ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿಯಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ. ಬಡವರ ಕಷ್ಟಕ್ಕೆ ಸ್ಪಂದಿಸಲು ಜೆಡಿಎಸ್ ಜನಸೇನಾ ಕಾರ್ಯಾಲಯ ಸಜ್ಜು. ಚಿಡಿ ಪಾಟೀಲ್ ಅವರಿಂದ ಅದ್ಧೂರಿ ಉದ್ಘಾಟನೆ. ಹೌದು, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಆಯಕಟ್ಟಿನ ಪ್ರದೇಶವಾದ ಜಳಕಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ನೂತನ ಕಾರ್ಯಾಲಯವನ್ನು ಅತ್ಯಂತ ಅದ್ಧೂರಿಯಾಗಿ ಜೆಡಿಎಸ್ ಧುರೀಣರಾದ ಶ್ರೀ ಬಿ.ಡಿ. ಪಾಟೀಲ್ ಅವರು ಕಾರ್ಯಾಲಯವನ್ನು ಉದ್ಘಾಟಿಸುವ ಮೂಲಕ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆಗೆ ಹೊಸ ಚೈತನ್ಯ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿ.ಡಿ. ಪಾಟೀಲ್ ಅವರು, ದೀನದಲಿತರು ಹಾಗೂ ಬಡವರ ಕುಂದುಕೊರತೆಗಳನ್ನು ಆಲಿಸುವುದೇ ಈ ಕಾರ್ಯಾಲಯದ ಮುಖ್ಯ ಉದ್ದೇಶ. ನಿಮ್ಮ ಯಾವುದೇ ಕೆಲಸವಿದ್ದರೂ ಪ್ರಾಮಾಣಿಕವಾಗಿ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ಜಳಕಿ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ ಹಾಗೂ ಇಲ್ಲಿ ಸೇರಿರುವಂಥ ನಮ್ಮ ಇಂದಿನ ತಾಲೂಕು ಪಂಚಾಯತ್ ಸದಸ್ಯ ಗಳಪ್ಪನವರು ಹಾಗೂ ನಮ್ಮ ರವಿ ಅಣ್ಣವರು, ರವಿ ತೆಂಗಾರವರು ಹಾಗೂ ಇಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಸುಭಾಷ್ ಚಟ್ರಕಿಗೌಡರು, ನಮ್ಮ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಒಂದು ಗ್ರಾಮ ಘಟಕವನ್ನು ಮಾಡ್ಲಿಕ್ಕೆ ನಾವು ಇವತ್ತು ರಾಜು ಶಿರ್ಷಾಡ್ ಅವ್ರನ್ನ ಇವತ್ತು ಆಯ್ಕೆ ಮಾಡಿದ್ದೆವು. ಸರ್ವಾನುಮತದಿಂದ ಅವ್ರಿಗೆಲ್ಲರೂ ಕೂಡ ಯಾಕಂದ್ರೆ ಅವ್ರ ಒಂದು ಗ್ರಾಮ ಘಟಕದ ಅಧ್ಯಕ್ಷರು. ಇವೆಲ್ಲ ಕಮಿಟಿ ನಿಮ್ಗೆ ಒಂದು ಇದೇನು ಬಂದಿರೋ ನಿಮ್ಗೊಂದು ಸ್ಥಾನ ಕೊಡ್ತದೆ. ಒಂದು ಮೈನಾರಿಟಿ ಘಟಕ, ಒಂದು SC/ST ಘಟಕ, ಒಂದು ವಿದ್ಯಾರ್ಥಿ ಘಟಕ, ಇವೆಲ್ಲ ಒಂದು ಕಾರ್ಮಿಕ ಘಟಕ ಮಾಡೋ ಮೂಲಕ ಒಂದು ಸಂಘಟನೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವು ಇವತ್ತೆಲ್ಲ ಇಲ್ಲಿ ಸೇರಿದ್ದೆವು. ಮತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಗಾಳಪ್ಪಗೌಡರು, ಸುಭಾಷ್ ಚಟ್ರಿಕಿ ಅವರು, ರವಿಯಣ್ಣ ಕೆಂಗಾರ್ ಅವರು, ರಾಜು ಅಣ್ಣ, ಇವತ್ತು ನಮ್ಮ ಹುಟ್ಟುಹಬ್ಬದ ದಿನನ ಇವತ್ತೆಲ್ಲ ವರ್ಷ ಇವತ್ತು ಸುಮಾರು 5,000-6,000 ಜನ ಸೇರಿ ಮಾಡ್ತಾರೆ. ಯಾಕಂದ್ರೆ ಇವತ್ತು ನಾವು ಬ್ಯಾಡ ಅಂತ ಹೇಳಿದೆ. ಯಾಕಂದ್ರೆ ಎಲ್ಲ ಮಳೆ ವಿಪರೀತ ಮಳೆಯಾಗಿ ಮುಂಗಾರಿ ಮಳೆಯಾಗಿ ಇವತ್ತೆಲ್ಲ ತೊಗರಿ ಹಾಳಾಗಿ ಹೋಗ್ಯಾವ. ರೈತರು ಕಂಗಾಲಾಗ್ಯಾರ. ಇವತ್ತು 10 ಚೀಲ ತೊಗರಿ ಬೆಳೆ 1 ಚೀಲ ಆಗತ್ತದ. ಇಲ್ಲ ಕಾರ್ಖಾನೆಗಳಿಗೆ ಕಬ್ಬು ಹೋಗಲಾಗತ್ತಿಲ್ಲ, ಬಿತ್ತದ ಬೆಳೆ ಮಾರ್ಲಾಗತ್ತಾರ. ಎಲ್ಲ ರೈತರು ಹೈರಾಣದಾಗ ಅದಾರ. ನನಗೆ ಬೇಡ, ರೈತರು ಯಾವಾಗ ಸಂತೋಷ ಇರ್ತಾರೆ, ಅವ್ರು ಸಂತೋಷ ಪ್ರೀತಿ ವಿಶ್ವಾಸದಿಂದ ಮುಂದಿನ ಮಾಡ್ಕೊಳ್ಳೋದು ತಿಳ್ಕೊಂಡು ಇವತ್ತು ನಾನು ಎಲ್ಲಿ ಹುಟ್ಟುಹಬ್ಬ ಮಾಡ್ಕೊಳ್ಳಿಲ್ಲ. ಅದಕ್ಕಾದ ನಿಮಿತ್ತವಾಗಿ ಇಲ್ಲೆಲ್ಲ ರವಿ ಅಣ್ಣ, ರಾಜು ಎಲ್ಲರೂ ಕೂಡ ಇವರೆಲ್ಲ ಒಂದು ಆಫೀಸ್ ಸಂಪರ್ಕ ಕುಂಡಲಕ ಮಾಡೋಕ್ಕೆ ಇವತ್ತು ನಿಮ್ಮ ಕೆಲಸಗಳಿರ್ತಾವೆ, ಆಗ್ತಾರಲ್ಲ. ಇವತ್ತು ಡೋಲ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಹಲವಾರು ಇವತ್ತು ಬೆಳಿಗ್ಗೆ ಪರಿಹಾರ ಬಂದಿಲ್ಲ ಅಂತಲ್ಲಿ ನಾವೆಲ್ಲ ಫೋನ್ ಹಚ್ಚಿರ್ತೀವಿ. ನಾವೆಲ್ಲ ತಿಳ್ಕೊಂಡು ಇಲ್ಲಿ ಬಂದಿಲ್ಲ ಅಂದ್ರೆ ಯಾರು ಇರ್ತಾರೆ ಬರೆಸಿ ಮಾಡಿ ಇವತ್ತು ನಾವು ತಹಸೀಲ್ದಾರ್ ಕೇಳಕ್ಕೆ ಒಂದು ಹಾದಿ ಆಗ್ತದೆ. ಅದಕ್ಕೆ ಏನೇ ಸಮಸ್ಯೆ ಇದ್ರೂ ಕೂಡ ಬಸ್ ಬಿಡ್ತಿರಲ್ಲ. ಅವೆಲ್ಲ ಸಮಸ್ಯೆಗಳು ಇಟ್ಕೊಂಡು ನಾವು ಯಾವ ಸಮಸ್ಯೆ ಅದ ಆ ಸಮಯ ಎತ್ಕೊಂಡು ಹೋರಾಟ ಮಾಡಿ ಕೆಲಸ ಮಾಡೋಕ್ಕೆ ಒಂದು ಸಂಪರ್ಕ ಕಾರ್ಯಾಲಯ ಅಂದ್ರೆ ಸಂಪರ್ಕ ಬಿಡಿಪಾಲ ಸಂಪರ್ಕ ಕಾರ್ಯಾಲಯ ಅಥವಾ ರಾಜು ಕೊಡರು ಸಂಪರ್ಕ ಇಲ್ಲಿ ಬಂದರೆ ಸಿಗ್ತಾರಂತ ತಿಳ್ಕೊಂಡು ಇವೆಲ್ಲ ಸುತ್ತಮುತ್ತಲಿನ ಜನ ಇಲ್ಲಿ ಬಂದು ಕುಂದರ್ಲಿಕ್ಕಾಯ್ತು, ನಿಮ್ಮ ಸಮಸ್ಯೆಗಳು ಹೇಳೋಕ್ಕಾಯ್ತು, ಅದು ಚರ್ಚೆ ಮಾಡ್ಲಿಕ್ಕೆ ಇವತ್ತು ಒಂದು ಆಫೀಸ್ ತೆಗೆದಿರಿ. ನಿಮ್ಮೆಲ್ಲರೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಈ ಒಂದು ಸಂಘಟನೆಯನ್ನು ನಾವು ಯಾವ ರೀತಿ 2018 ಕೂಡ ಮತ ಕೊಟ್ಟಿದ್ರಿ, 2023 ಕೂಡ ಮತ ಕೊಟ್ಟಿದ್ರಿ. ಯಾಕಂದ್ರೆ ನಾನೊಬ್ಬ ಬಡವನ ಮಗ, ನಾನೊಬ್ಬ ರೈತನ ಮಗ, ಕಷ್ಟ ಸುಖಗಳು ಬಡತನ ಹುಟ್ಟಿನಿ. ಬಡತನ ಅನ್ನೋದು ಏನು ಗೊತ್ತದ? ಒಂದು ಹೊತ್ತು ಉಪವಾಸಿದ್ದು ಉಡ್ಡಿನ ತಿಳ್ಕೊಂಡು ಬದುಕಿದ ಜೀವನ ಅದ. ಅದಕ್ಕೆ ನಾನೆಲ್ಲ ನೀವೆಲ್ಲ ಬಡತನದಲ್ಲಿ ಬೆಳೆದಿರ್ತಕ್ಕಂಥವ್ರು, ನಿಮ್ಮ ಕಷ್ಟಗಳ ಸುಖ ಹಂಚ್ಕೊಂಡು ಇವತ್ತು ಏನಾದರೂ ನಿಮ್ಮ ಆಶೀರ್ವಾದ ಮುಂದಿನ ಮಾರ್ಗಗಳಿತ್ತಂದರೆ ಶಾಸಕನಾಗಿ ಆ ಬಡತನದ ಕಷ್ಟಗಳನ್ನು ಹೋಗಲಾಡಿಸಿ ನಿಮ್ಮ ಸಮಸ್ಯೆಗಳ ಪರವಾಗಿ ನಾನು ಉಸಿರನ್ನೇ ಮುಡುಪಾಗಿಟ್ಟೀನಿ. ಆ ಕೆಲಸಗಳನ್ನು ಮಾಡಿ ನೀವೆಲ್ಲ ಶ್ರೀಮಂತರಾಗ್ತೀವಿ, ಎಲ್ಲ ನಿಮ್ಮ ಸಮಸ್ಯೆಗಳಿಂದ ಸಂತೋಷವಾಗಿ ಹೋಗಬೇಕು, ನೀವೆಲ್ಲ ಬದುಕಬೇಕು ಅಂತ ತಿಳ್ಕೊಂಡು ಹೊಸ ಬಾಳನ್ನು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾನು 25 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದೀನಿ. ಅದಕ್ಕಾಗಿ 2028 ಇಸ್ವಿಯಲ್ಲಿ ಇನ್ನೂ ಒಂದು 2 ವರ್ಷದ. ಅದಕ್ಕೆ ನನಗೆಲ್ಲ ಬಂಧುಗಳು ಹೇಳ್ತೀನಿ, 2000 ಸ್ವಾತಂತ್ರ್ಯಕ್ಕೆ 78 ವರ್ಷ ಆಯಿತು. ನೀವೆಲ್ಲರೂ ಅಧಿಕಾರ ಕೊಟ್ಟಿರಿ, ಎಲ್ಲ ಗೌಡರು ಕೊಟ್ಟಿರಿ, ಸೌಕಾರ ಕೊಟ್ಟಿರಿ. ಆದರೆ ಸಾಮಾನ್ಯ ಒಬ್ಬ ರೈತನ ಮಗ, ಬಡವನ ಮಗ, ಹಿಂದುಳಿದರ ಪರವಾಗಿ, ಶೋಷಿತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಅವಕಾಶ ಕೊಟ್ಟರೆ ಅಂದ್ರೆ ಅದು ನಿಮ್ಮ ಪರವಾಗಿ ಧ್ವನಿಯಾಗಿ ಹೋರಾಟ ಮಾಡಿ ನಿಮ್ಗೆ ನ್ಯಾಯ ಕೊಡಿಸೋ ತನಕ ನಾನು ಇರ್ತೀನಿ ಅಂತ ತಿಳ್ಕೊಂಡು
ಇವತ್ತು ನನಗೆ ಎಲ್ಲ ಸಹಕಾರ ಶಕ್ತಿ ತುಂಬಲತ್ತೀರಿ. ಅದಕ್ಕಾಗಿ ಇವತ್ತು ಒಂದು ಬರುವಂಥ ತೀರ್ಮಾನಗಳಲ್ಲಿ ಇವತ್ತು ಈ ಒಂದು ಗ್ರಾಮ ಘಟಕದಿಂದ ವರದಿ ಮುಸ್ತಾಕ್ ಎಂ ಮುಲ್ಲಾ, ವಿಜಯಪುರ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.